ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅನ್ನೋದಾದರೆ, ಸೊ ಲಾಂಗ್ ವೀಡಿಯೋಸು ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾಯಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಆದಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಅಪ್ಲೋಡ್ ಮಾಡ್ತೀನಿ, ಇನ್ಫಾರ್ಮೇಷನ್ ವೀಡಿಯೋಸು ಪ್ರತಿಯೊಂದು ಕೊಡ್ತಾ ಹೋಗ್ತೀನಿ. ಸೊ ಓಕೆ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅನ್ನೋದಾದರೆ, ನಮ್ಮ ಕೋಳಿಗಳಿಗೆ ಯಾವ ಥರ ಫೀಡ್ ಕೊಡ್ತೀನಿ ಏನಂತ ನೋಡ್ತಾ ಹೋಗೋಣ. ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ನಿಮ್ಮ ಕೋಳಿಗಳಿಗೆ ಯಾವ್ಯಾವ ಫೀಡ್ನ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಓಕೆ, ತುಂಬ ಲೇಟ್ ಮಾಡೋದು ಸೊ ಯಾವ್ಯಾವ ಥರ ಫೀಡ್ ಕೊಡ್ತೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಬಂದು ನೋಡ್ಬೋದು, ಇಲ್ಲೇ ಜೋಳ ಬಂದು ಪುಡಿ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಸೊ ನಾನು ಮೇಯ್ನಾಗಿ ಯೂಸ್ ಮಾಡೋದು ಬಂದು ಜೋಳ ಯೂಸ್ ಮಾಡ್ತೀನಿ ಮತ್ತು ಸಜ್ಜೆ ಯೂಸ್ ಮಾಡ್ತೀನಿ. ಇವತ್ತು ಬಂದು ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಐಟಮ್ ಅಂತ ನೋಡೋದಾದರೆ, ಇದರಲ್ಲಿ ಬಂದು ಭತ್ತ ಇದೆ. ಸೊ ಇದು ಬಂದು ಕೋಳಿಗಳು ಮೊಟ್ಟೆಗಳಿಡೋದಕ್ಕಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಫೀಮೇಲ್ಸ್ಗಂತೂ ತುಂಬಾ ಬೆಸ್ಟು. ನೆಕ್ಸ್ಟ್ ಇದರಲ್ಲಿ ಬಂದು ಅಲಸಂದಿ ಇದೆ, ಬಿಳಿ ಅಲಸಂದಿ. ಸೊ ನೆಕ್ಸ್ಟ್ ಬಂದು ಕುಸುಮೆ ಇದೆ, ಕುಸುಮೆ ಬೀಜ ಇದು. ಸೊ ಇವೆಲ್ಲ ಲಾಸ್ಟ್ ಟೈಮು ನಮ್ಮದು ಫುಡ್ ಪ್ರಾಡಕ್ಟ್ಸ್ ಅಂದರೆ ಮಿಕ್ಸ್ ಐಟಮ್ಸ್ ಬರ್ತಾಯಿತ್ತಲ್ವ, ಅದಕ್ಕೆ ತಂದಿದ್ದಂಥ ಪ್ರಾಡಕ್ಟು. ಇದು ಬಂದು ಹುರುಳಿ ಮತ್ತು ಇದು ಬಂದು ಅಗಸೆ ಬೀಜ. ಸೊ ಇವೆಲ್ಲ ನಮ್ಮ ಮಿಕ್ಸ್ ಸೀಡ್ಸ್ಗೆ ತಂದಿದ್ದರಲ್ಲಿ ಉಳಿದಿದ್ದಂಥ ಐಟಮ್ಸು ಕೋಳಿಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾಕ್ ಯಾವುದನ್ನು ಇಡೋದಕ್ಕೆ ಹೋಗೋದಿಲ್ಲ. ಇದು ಬಂದು ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ. ಸೊ ಇಲ್ಲಿ ಬಂದು ಸ್ವಲ್ಪ ರಾಗಿ ಮತ್ತು ಲೈಟಾಗಿ ಅಕ್ಕಿ ಮಿಕ್ಸ್ ಆಗಿದೆ. ಸೊ ರಾಗಿನೂ ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಕೆಲವೊಂದು ಟೈಮ್ ಮಾತ್ರ ರಾಗಿ ಯೂಸ್ ಮಾಡ್ತೀನಿ. ಸೊ ಮೇಯ್ನಾಗಿ ನಾನು ಯೂಸ್ ಮಾಡೋದು ಬಂದು ಸಜ್ಜೆ. ಇದಂತೂ ತುಂಬಾ ಯೂಸ್ ಮಾಡ್ತೀನಿ. ಕೋಳಿಗಳು ಬಂದು ಮೇಯ್ನ್ ಸ್ಟ್ರಾಂಗಾಗಿ ಬರುತ್ತೆ ಸಜ್ಜೆ ಯೂಸ್ ಮಾಡೋದ್ರಿಂದಾಗಿ. ಅದರಿಂದಾಗಿ ಮೇಯ್ನ್ ಸಜ್ಜೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಸಜ್ಜೆ, ಜೋಳ ಇವೆರಡನ್ನೂ ಯೂಸ್ ಮಾಡ್ತೀನಿ. ಜೋಳ ಬಂದು ಸ್ವಲ್ಪ ವೆಯ್ಟ್ ಗೇನ್ ಮಾಡುತ್ತೆ ಕೋಳಿಗಳಿಗೆ, ಮತ್ತು ಸಜ್ಜೆ ಅಂತೂ ಕೋಳಿಗಳು ಸ್ಟ್ರಾಂಗ್ ಬರ್ತವೆ. ಸೊ ಫಸ್ಟ್ ಬಂದು ಈಗ ಅಲಸಂದಿನ ಹಾಕ್ಕೊಂಡಿದ್ದೀನಿ. ಇದು ಬಂದು ಬಿಳಿ ಅಲಸಂದಿ. ಸೊ ಇವೆಲ್ಲ ಸ್ವಲ್ಪ ಸ್ವಲ್ಪ ಉಳಿದಿತ್ತು, ಅದನ್ನು ನನಗೆ ಇಟ್ಟರೆ ಹುಳಗಳು ಬಿದ್ದೋಗ್ಬಿಡ್ತೈತೆ ಅಂತ ಕೋಳಿಗಳಿಗೆ ಮಿಕ್ಸ್ ಮಾಡಿಕೊಟ್ಬಿಡ್ತಾಯಿದ್ದೀನಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಬಂದು ಭತ್ತ ಯೂಸ್ ಮಾಡ್ತೀನಿ, ರಾಗಿ ಯೂಸ್ ಮಾಡ್ತೀನಿ, ಜೋಳ ಯೂಸ್ ಮಾಡ್ತೀನಿ, ಮೇಯ್ನು ಸಜ್ಜೆನ ಯೂಸ್ ಮಾಡ್ತೀನಿ. ಮರಿಗಳಿಗೆ, ಚಿಕ್ಕ ಮರಿಗಳಿಗೆಲ್ಲ ಆಲ್ಮೋಸ್ಟು ಸಜ್ಜೆ ಮೇಯ್ನಾಗಿ ಯೂಸ್ ಮಾಡ್ತೀನಿ. ಇದು ಬಂದು ಹುರುಳಿ. ಸೊ ನೀವು ಸಜ್ಜೆ ಮೇಯ್ನಾಗಿ ಯೂಸ್ ಮಾಡಿ, ಯಾಕಂದರೆ ಕೋಳಿಗಳು ಸ್ಟ್ರಾಂಗ್ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಶೈನಿಂಗು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಜ್ಜೆ ಯೂಸ್ ಮಾಡೋದ್ರಿಂದಾಗಿ. ಇದು ಬಂದು ಸೂರ್ಯಕಾಂತಿ ಬೀಜ. ಸೊ ಇದು ಸಹ ರೆಕ್ಕೆಗಳು ಇವೆಲ್ಲ ಶೈನಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದು ಕುಸುಮೆ, ಅಗಸೆ ಬೀಜ ಇವೆಲ್ಲ ರೆಕ್ಕೆಗಳು ಬಂದು ಶೈನಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ರೆಕ್ಕೆಗಳು ನೀಟಾಗಿ ಬರುತ್ತೆ. ಅದರಿಂದಾಗಿ ಇವುಗಳನ್ನ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ನಮಗೆ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಮತ್ತು ಕುಸುಮೆ ಬೀಜ ಇವೆಲ್ಲ ಕೆ ಜಿ ಬಂದು 100-120 ರೂಪಾಯಿನೋ ಬರುತ್ತೆ. ಸೊ ಇವು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೂರ್ಯಕಾಂತಿ ಬೀಜ ಇವೆಲ್ಲ ಅಂದರೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಫ್ಯಾಟ್ ಜಾಸ್ತಿ ಆಗುತ್ತೆ. ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಬಂದು ಅಗಸೆ ಬೀಜ ಇವಾಗ ಹಾಕ್ಕೊಂಡಿದ್ದು. ಸೊ ಓಕೆ, ನೆಕ್ಸ್ಟ್ ಬಂದೀಗ ಭತ್ತನ ಹಾಕ್ಕೊತಾ ಇದ್ದೀನಿ. ಓಕೆ, ಈಗ ನೀಟಾಗಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತು ರಾಗಿ ಮತ್ತು ಸಜ್ಜೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜೋಳನೂ ಕಡಿಮೆನೇ ತೊಗೊಂಡಿದ್ದೀನಿ, ಅಷ್ಟೊಂದು ತೊಗೊಂಡಿಲ್ಲ. ಜಾಸ್ತಿಯಾಗಿ ಬಂದು ನಾನು ಸಜ್ಜೆನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಬ್ರೀಡರ್ಸ್ಗೆ, ಚಿಕ್ಸ್ಗೆ ಎಲ್ಲದಕ್ಕೂ ಸಜ್ಜೆನ ಯೂಸ್ ಮಾಡೋದು. ಮತ್ತು ಚಿಕ್ಕ ಮರಿಗಳಿಗೆಲ್ಲ ಸಜ್ಜೆನೇ ಪುಡಿ ಮಾಡಿ ಕೊಡೋದು. ಜೋಳ ಇವೆಲ್ಲ ಸ್ಟಾರ್ಟಿಂಗಲ್ಲೇ ಕೊಡೋದಿಲ್ಲ. ಸೊ ಅದನ್ನು ಸಹ ಕೊಟ್ಟಿದ್ದೀನಿ. ನಾನು 20 ಐಟಮ್ ಮಿಕ್ಸ್ ಸೀಡ್ಸ್ ನಾನೇನು ಸೇಲ್ ಮಾಡ್ತಾಯಿದ್ದೆ. ಸೊ ಅದನ್ನೇ
ಪುಡಿ ಮಾಡಿ ಮರಿಗಳಿಗೆ ಸಹ ಕೊಟ್ಟಿದ್ದೀನಿ. ಡೈಜೆಷನ್ ಪ್ರಾಬ್ಲಮ್ ಅನ್ನೋದೇನು ಬಂದಿಲ್ಲ. ಸೊ ಮರಿಗಳು ಆರಾಮಾಗೆ ತಿಂತವೆ. ಸೊ ಈಗ ಬಂದು ರಾಗಿನ ಹಾಕ್ಕೊತಾ ಇದ್ದೀನಿ. ಓಕೆ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ರಾಗಿನೂ ಸಹ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ರಾಗಿನೂ ಜಾಸ್ತಿ ಹಾಕ್ಕೊಂಡಿಲ್ಲ. ಮೇಯ್ನಾಗಿ ರಾಗಿ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಪ್ಯಾರೆಟ್ ಬೀಕ್ಗಳಿಗೆಲ್ಲ ಆ ರಾಗಿ ಅನ್ನೋದು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸಜ್ಜೆ ಸ್ವಲ್ಪ ದಪ್ಪ ಇರೋ ಐಟಮ್ಸ್ ಅಂದರೆ ಪ್ಯಾರೆಟ್ ಬೇಕು, ಆರಾಮಾಗಿ ತಿಂತವೆ ಕೋಳಿಗಳು. ನಮ್ಮ ನಾರ್ಮಲ್ ನಾಟಿ ಕೋಳಿಗಳಿಗಾದರೆ ನಾವು ರಾಗಿ ಯಾವುದು ಹಾಕಿದ್ರೂ ಆ ಬೀಕು ಸಣ್ಣ ಉದ್ದ ಇರೋದ್ರಿಂದಾಗಿ ಆರಾಮಾಗಿ ತಿನ್ಕೋತವೆ. ಸೊ ಪ್ಯಾರೆಟ್ ಬಿಗ್ಗೆ ಇದಕ್ಕೆಲ್ಲ ಜೋಳ, ಸಜ್ಜೆ ಇಂಥವೇ ಬೆಸ್ಟು. ಸೊ ಹೊಟ್ಟೆ ತುಂಬ ಮೇವು ಅನ್ನೋದು ತಿಂತವೆ. ಸೊ ಈಗ ರಾಗಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಮೇನ್ ಇಂಗ್ರೀಡಿಯೆಂಟ್ ಸಜ್ಜೆನ ಹಾಕ್ಕೊಳ್ಳೋಣ. ಓಕೆ, ಸಜ್ಜೆ ಬಂದು ನಮಗೆ 40 ರೂಪಾಯಿವರೆಗೂ ಆಗುತ್ತೆ. ಈಗ ರಾಗಿ ಬಂದು ಅದೇ ರೇಟ್ ಇದೆ, ಸಜ್ಜೆನೂ ಸಹ ಸೇಮ್ ರೇಟ್ ಇದೆ. ಸೊ ರಾಗಿಗಿಂತ ಸಜ್ಜೆನ ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಸಜ್ಜೆನಲ್ಲಂತೂ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಕೋಳಿಗಳಂತೂ ತುಂಬ ಸ್ಟ್ರಾಂಗ್ ಬರುತ್ತೆ. ಆದಷ್ಟು ಸಜ್ಜೆನ ಯೂಸ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಳಿಗಳಿಗೆ ಕೊಡೋಣ. ಸೊ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಐಟಮ್ಸು ಕೋಳಿಗಳಿಗೆ ಸಿಗ್ತವೆ. ಸೊ ನಮಗಿದ್ರಲ್ಲಿ ಮೇಯ್ನಾಗಿ ಗೋಧಿ. ಸೊ ಗೋಧಿನ ಈ ಟೈಮ್ ನಾನು ಯೂಸ್ ಮಾಡಿಲ್ಲ. ಸೊ ಲಾಸ್ಟ್ ಟೈಮೆಲ್ಲ ಗೋಧಿ ಯೂಸ್ ಮಾಡಿದೆ. ಈ ಸರಿ ಭತ್ತ ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದಾಗಿ ಗೋಧಿನ ಯೂಸ್ ಮಾಡಿಲ್ಲ. ಸೊ ಮಿನಿಮಮ್ ಅಂದರೂ ಒಂದು 3 ಐಟಮ್ ಆದರೂ ಮಿಕ್ಸ್ ಮಾಡಿ ಕೊಡ್ತೀನಿ ನಾನು ಯಾವಾಗಲೂ ಕೋಳಿಗಳಿಗೆ. ಸೊ ಅದರಲ್ಲಿ ಜೋಳ ಇರುತ್ತೆ ಮತ್ತು ಸಜ್ಜೆ ಕಂಪಲ್ಸರಿ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಆಲ್ಟರ್ನೇಟಾಗಿ 3ನೇ ಐಟಮ್ನ ಮಿಕ್ಸ್ ಮಾಡಿಕೊಂಡು ಕೊಡ್ತೀನಿ. ಸೊ ಓಕೆ, ಈಗ ಮಿಕ್ಸಿಂಗ್ ಎಲ್ಲ ಕಂಪ್ಲೀಟಾಗಿದೆ. ಮರಿಗಳಿಗೆ ಕೊಟ್ಟರೆ ಯಾವ ಥರ ತಿಂತವೆ ನೋಡಿ. ಇವು ಬಂದು ಪಟ್ಟಾಗಲು ಬ್ರೀಡರ್ಸ್ ತಿಂತಾ ಇದ್ದಾವೆ. ಸೊ ಅಲ್ಲಿ ಬಂದು ನಮ್ಮ ಪ್ಯಾರೆಟ್ ಬಿಕ್ ಮೇಲ್ ಬರ್ಡ್ ಸಹ ತಿಂತಾಯಿದೆ. ಸೊ ಅದಕ್ಕೆಲ್ಲ ರಾಗಿ ಸಿಗೋದಿಲ್ಲ. ಸೊ ಜೋಳ ಇಂಥವನ್ನೆಲ್ಲ ಆರಾಮಾಗಿ ತಿನ್ಕೊಳ್ಳುತ್ತೆ. ಇಲ್ಲ ಈ ಥರ ಬಾಟ್ಲಲ್ಲಿ ಹಾಕಿಟ್ರೆ ಕ್ಲೀನಾಗಿ ತಿನ್ಕೋತವೆ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇಷ್ಟು ಐಟಮ್ಸ್ ಬಂದು ನಾನು ಯೂಸ್ ಮಾಡ್ತೀನಿ. ಸೊ ನೀವು ಯಾವ್ಯಾವ ಥರ ಫೀಡ್ನ ಯೂಸ್ ಮಾಡ್ತೀರಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.